ಅಲ್ರಿ ಹೇಳ್ತಾ ಇದ್ದಾರೆ. ಹಿರಿಯರಂದ್ರೆ ಏನು? ಹಿರಿಯರಂದ್ರೆ ಏಜಲ್ಲ ಅವರು. ಆರಿಸಿ ಬಂದಿದ್ದಲ್ಲಿ ನಾನು ಹೆಚ್ಚು ಬಾರಿ ಆಯ್ತು ಏನು ಈಗ ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ಹೌದಲ್ರಿ? ಆಯ್ತು, ನಾನು 17 ವರ್ಷ ಈಗ ನಂದು 17ನೇ ವರ್ಷ ಈಗ ನಂದು ಸದನದಲ್ಲಿ. ಎಷ್ಟು? 17ನೇ ವರ್ಷ. ಆಯ್ತು, ಮತ್ತೆ ಪರಿಷತ್ ಅದು ಮನೆ ಅಲ್ವಾ? ಅಲ್ಲೇನು ಚರ್ಚೆನೇ ಆಗಲ್ವಾ? ಅಲ್ಲೇನು ಕಾಯ್ದೆ ಪಾಸ್ ಆಗಲ್ವಾ? ಅಲ್ಲೇನು ಕಾನೂನು ರಚನೆ ಆಗಲ್ವಾ? ಅಲ್ಲೇನು ನಾವು ಆಯ್ಕೆಯಾಗಿ ಹೋಗಿಲ್ವಾ? ವಿಧಾನಸಭೆ ಚುನಾವಣೆ ಸದನ ಅಂತಂದ್ರೆ ಸದನನೇ ಹೌದಲ್ಲ. 17 ವರ್ಷ ನಂದು ವಿಧಾನ ಪರಿಷತ್ ವಿಧಾನಸಭೆ ಸೇರಿಸಿ. ಶಿವಣ್ಣವ್ರ ಸಾಹೇಬ್ರದ್ದು 18ನೇ ವರ್ಷ, ನಂದು 17ನೇ ವರ್ಷ, ಅವ್ರದ್ದು 18ನೇ ವರ್ಷ. ಆಯ್ತಾ? ಶಿವಣ್ಣವ್ರ ಸಾಹೇಬ್ರ ಮಂತ್ರಿ ಯಾವಾಗಾಗಿದ್ರು? ಶಾಸಕರಾಗಿ 3 ವರ್ಷದಲ್ಲಿ ಮಂತ್ರಿ ಆಗಿದ್ದಾರೆ ಅವರು. ಅವ್ರಿಗೆ ಆ ಅವಕಾಶ ಸಿಕ್ಕೈತಿ. ನಾ 17 ವರ್ಷ ಆದರೂ ನನಗೇನು ಅವಕಾಶ ಸಿಕ್ಕಿಲ್ಲ. ಆದರೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಂಡಿಲ್ಲ, ಅಥವಾ ನನಗೆ ಯಾರು ನನ್ನ ಪಕ್ಷದ ವರಿಷ್ಠರ ಮೇಲೆ ಅಥವಾ ನನ್ನ ಪಕ್ಷದ ಮೇಲೆ ನನ್ನ ದೂರುಗಳಿಲ್ಲ. ಅವಕಾಶಗಳು ವ್ಯಕ್ತಿಗೆ, ನಾಯಕತ್ವಕ್ಕೆ ಹಣೆ ಬರದಲ್ಲಿ ಇರಬೇಕು. ಸುದೈವ ಶಿವಣ್ಣವ್ರ ಸಾಹೇಬರಿಗೆ ಅವ್ರು ಶಾಸಕರಾಗಿ 3ನೇ ವರ್ಷಕ್ಕೇ ಅವ್ರಿಗೆ ಅವಕಾಶ ಸಿಕ್ಬಿಡ್ತು ಸಚಿವರಾಗುವುದು. ಯಾಕೆ ಅವಾಗ ಯಾರು ಹಿರಿಯರು ಇರಲಿಲ್ವಾ? ಈ ಹಿರಿತನದ ಮೇಲೆ, ವಯಸ್ಸಿನ ಮೇಲೆ ಇಲ್ಲ, ನಾ ಅದನ್ನ ಹೇಳಂಗಿಲ್ಲ. ಹಿರಿಯರಾಗಿ ಸಿಗಬೇಕನ್ನೋ ಏನು ಅವ್ರ ಒತ್ತಾಯ, ಅದು ಅವರ ಒಂದು ಅವಕಾಶಕ್ಕಾಗಿ ಅವ್ರು ಮಂಡನೆ ಮಾಡ್ತಕ್ಕಂಥದ್ದು ಸೂಕ್ತ. ಯುವಕನಾಗಿ ನಾನು ಕೇಳ್ತಾ ಇರೋದು ನನ್ನ ದೃಷ್ಟಿಯಲ್ಲಿ ಸೂಕ್ತ. ಆದರೆ ಯುವಕನೇ ಕೊಡಬೇಕು, ಹಿರಿಯರನ್ನ ಕೈ ಬಿಡಬೇಕು, ಅಥವಾ ಹಿರಿಯರನ್ನೇ ಕೊಡಬೇಕು, ಯುವಕರನ್ನ ಕೈ ಬಿಡಬೇಕು ಅನ್ನೋದು ತೀರ್ಮಾನ ಅದು ರಾಷ್ಟ್ರ ಮಟ್ಟದಲ್ಲಿ ಆಗ್ತೈತಿ, ನಾವು ಮಾಡೋದಲ್ಲ. ಒಟ್ಟಾಗಿ ಯಾರು ಕೇಳ್ತಾರ್ರಿ? ನಿಮ್ದು ಮೀಡಿಯಾದು ಏನಾರು ಬಂದ್ರೆ ನೀವು ಒಟ್ಟಾಗಿ ಕೇಳಂಗಿಲ್ಲ. ಇಲ್ಲಿ ಇಷ್ಟ ಅದಾವಲ್ಲ, ಇದು ಹೊರಗೆ ಬಿದ್ದರೆ ಇವ್ರು ಇಷ್ಟು ಕೂಡಿ ಇಲ್ಲ ನೀವು. ಅಲ್ಲ, ಅದೇನಲ್ಲ ಜನಪ್ರತಿನಿಧಿ ಅಂದ್ರೆ ಏನು? ಅವ್ರು ಜನರಿಂದ ಆಯ್ಕೆ ಆದ್ರೆ ಕೇಳ್ರಿ, ಜನರಿಂದ ಆಯ್ಕೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಬದ್ಧತೆ ಇದೆ, ನಮ್ಮ ಪಕ್ಷಕ್ಕೆ ನಮ್ಮ ಬದ್ಧತೆ ಇದೆ. ನಾವು ಯಾರು ಒಬ್ಬರು ವಿರುದ್ಧ ಒಬ್ಬರು ಏನಾದರೂ ಹೇಳಿಕೆ ಕೊಡೋದಾಗ್ಲಿ, ಅವ್ರನ್ನ ಹೇಳಿಸೋದಾಗ್ಲಿ, ಅಥವಾ ಹಿರಿತನಕ್ಕೆ ಅಗೌರವ ಕೊಡೋದಾಗ್ಲಿ ನಾವು ಯಾರು ಮಾಡ್ತಾ ಇಲ್ಲ. ನಾವು ಒಗ್ಗಟ್ಟಾಗಿ ಇದ್ದೀವಿ, ನಾವು ಭದ್ರಾಗಿ ಇದ್ದೀವಿ. ಇವತ್ತು ಯಾರನ್ನೇ ಮಂತ್ರಿ ಮಾಡಿದ್ರು ಕೂಡ ಅವ್ರ ನಾಯಕತ್ವದಲ್ಲಿ ನಾವು ಮಾಡಕ್ಕೆ ಎಲ್ಲ ರೀತಿಯಿಂದ ತಯಾರಿದ್ದೀವಿ.